ಇತ್ತೀಚೆಗೆ ಮಹಿಳೆಯರಲ್ಲಿ ಪುರುಷರಲ್ಲಿ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗುತ್ತಿದೆ. ಕೂದಲು ಉದುರಲು ಅನೇಕ ಕಾರಣಗಳಿವೆ. ಆದರೆ ಕಾರಣ ತಿಳಿಯದ ಜನರು ಕೆಮಿಕಲ್ ಭರಿತ ಶಾಂಪೂ, ಸಿರಂ, ಆಯಿಲ್ಗಳನ್ನು ಬಳಸಿ ಇರುವ ಕೂದಲನ್ನು ಕೂಡ ಕಳೆದುಕೊಳ್ತಿದ್ದಾರೆ. ಕೂದಲು ಉದುರಲು ಮುಖ್ಯ ಕಾರಣಗಳೇನು? ಕೂದಲು ಉದುರದೇ ಇರಲು ಯಾವ ಆಹಾರಗಳನ್ನು ಸೇವಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೆಗ್ನೀಷಿಯಂ ಭರಿತ ಆಹಾರಗಳನ್ನು ಸೇವಿಸದೇ ಇದ್ದಲ್ಲಿ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗುತ್ತೆ. ಇದರಿಂದ ಪರಿಹಾರ ಪಡೆಯೋದಕ್ಕೆ ಹೆಚ್ಚು ಮೆಗ್ನೀಷಿಯಂ ಆಹಾರಗಳನ್ನು ಸೇವಿಸಬೇಕು. ಕುಂಬಳಕಾಯಿ ಬೀಜದಲ್ಲಿ ಕೂದಲ ರಕ್ಷಣೆಗೆ ಬೇಕಾದ ಮೆಗ್ನೀಷಿಯಂ ಅಂಶ ಇದೆ. ಇದನ್ನ ತಿಂದರೆ ನೆತ್ತಿಯಲ್ಲಿ ರಕ್ತ ಪರಿಚಲನೆ ಸುಲಭ ಆಗುತ್ತೆ, ಕೂದಲು ಬಲವಾಗುತ್ತೆ. ಕುಂಬಳಕಾಯಿ ಬೀಜವನ್ನ ಹಸಿಯಾಗಿ ತಿನ್ನಬಹುದು ಅಥವಾ ಜ್ಯೂಸ್ ಮಾಡಿ ಕುಡಿಬಹುದು. 1 ಕಪ್ ಬೇಯಿಸಿದ ಪಾಲಕ್ನಲ್ಲಿ 157 ಮಿಲಿಗ್ರಾಂ ಮೆಗ್ನೀಷಿಯಂ ಇರುತ್ತೆ. ಇದು ಕೂದಲಿನ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸುತ್ತೆ. ಪಾಲಕ್ನ ಸ್ಮೂತಿಗಳು, ಗ್ರೇವಿಗಳು, ಜ್ಯೂಸ್ಗಳ ರೂಪಗಳಲ್ಲಿ ಸೇವಿಸಬಹುದು. ಬಾಳೆಹಣ್ಣಿನಲ್ಲಿ 32 ಮಿಲಿಗ್ರಾಂ ಮೆಗ್ನೀಷಿಯಂ ಇದ್ದು ಇದು ಕೂದಲಿನ ಒಳಗಿನಿಂದ ಪೋಷಿಸಲು ಸಹಾಯ ಮಾಡುತ್ತೆ. ಅವಕಾಡೋದಲ್ಲಿ ಮೆಗ್ನೀಷಿಯಂ ಮತ್ತು ಬಯೋಟಿನ್, ವಿಟಮಿನ್ ಇ ಮತ್ತು ಆರೋಗ್ಯಕರ ಕೊಬ್ಬುಗಳಿದ್ದು ಇದು ನೆತ್ತಿಯ ಉರಿಯೂತವನ್ನ ಕಡಿಮೆ ಮಾಡಲು ಮತ್ತು ಪ್ರೋಟೀನ್ ನೀಡಿ ಕೂದಲು ಬೆಳೆಯಲು ಸಹಾಯ ಮಾಡುತ್ತೆ. ಡಾರ್ಕ್ ಚಾಕ್ಲೇಟ್ ತಿನ್ನುವುದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತೆ. ಡಾರ್ಕ್ ಚಾಕ್ಲೇಟ್ ನಲ್ಲಿ ಇರುವ ಮೆಗ್ನೀಷಿಯಂ ಅತ್ಯಂತ ಶ್ರೀಮಂತ ನೈಸರ್ಗಿಕ ಮೂಲಗಳಲ್ಲಿ ಒಂದಾಗಿದೆ. ಈ ಮೇಲಿನ ಆಹಾರಗಳನ್ನು ಸೇವಿಸುವುದರಿಂದ ಕೂದಲು ಉದುರುವ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು.